ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೋರ್ಡ್ ಅವರು SLC ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2025 ವಾರ್ಷಿಕ ಪರೀಕ್ಷೆ ಎಲ್ಲ ಬರೆದಿದ್ದೀರಾ, ನಿಮಗೆ ಬೋರ್ಡ್ ಅವರು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು ಇದೊಂದು ವಿಡಿಯೋ. ಯಾಕಂತಂದರೆ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅದೇ ರೀತಿ ಆನ್ಯುವಲ್ ಎಕ್ಸಾಮ್ನೂ ಕೂಡ ಕ್ವಶನ್ ಕೇಳ್ತಾರೆ. 100% ಅದೇ ರೀತಿ ಕೇಳ್ತಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆ PDF ಕೂಡ ಕೊಡ್ತಾ ಇದ್ದೀನಿ. ತಪ್ಪದೇ ಕೊನೆಯವರು ನೋಡಿ, ಮಿಸ್ ಮಾಡಿ ಕೊನೆಯವರು ನೋಡಿ. ತಪ್ಪದೇ ನೋಡಿ, ಮಿಸ್ ಮಾಡಿದ್ರೆ ನಿಮಗೆ ಲಾಸ್ ಆಗ್ತದೆ. ತಪ್ಪದೇ ಕೊನೆಯವರು ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರೆ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ಭಾಗ ಎ ಭೌತ ವಿಜ್ಞಾನ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ, ನೋಡ್ತಾ ಹೋಗಿ. ತುಂಬ ನೆನಪು ಆಗೋದಂತೂ ತಪ್ಪದೇ ಒಬ್ಬ ಸ್ನೇಹಿತರಿಗಾದರೂ ತಪ್ಪದೇ ಶೇರ್ ಮಾಡಿ. ಮತ್ತು ಈ ಒಂದು PDF ಬೇಕಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ ನಿಮಗೆ ಈ ಒಂದು PDF ಸಿಗ್ತದೆ. ಈಗ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಗೋಳಿಯ ದರ್ಪಣ ಪ್ರತಿಫಲಿಸುವ ಮೇಲ್ಮನ ಕೇಂದ್ರ. ಇದು ಪ್ರಶ್ನೆ ಪತ್ರಿಕೆ 1ರ ಉತ್ತರ. ಬಿ ಧ್ರುವ ಅಂತ ಆಗ್ತದೆ. ಇನ್ನು ಸೆಕೆಂಡ್ ಒನ್ನು, ಓಮ್ನ ನಿಯಮವು ಇವುಗಳ ನಡುವಣ ಸಂಬಂಧವನ್ನು ಕೊಡುತ್ತದೆ. ಯಾವುದಾಗ್ತದೆ? ಆಪ್ಷನ್ ಸಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಆಗ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 2 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಸೊ ಅಂದರೆ ಒಂದು ವಾಕ್ಯದಲ್ಲಿ ಬರೆಯಿರಿ, ಅವು 2 ಇರ್ತವೆ. ಕ್ವಶನ್ ನಂಬರ್ 3, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ನಿಮಗೆ ಚಿತ್ರ ಫಿಕ್ಸ್ ಕೇಳ್ತಾರೆ, ಈ ರೀತಿ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ ಅನಲಿಸಮ್ನಲ್ಲಿ. ಸೊ ಅವೆಲ್ಲ ನಿಮ್ಮ ಬುಕ್ನಲ್ಲಿ ಕೊಟ್ಟಿದ್ದಾರಲ್ಲ, ಅಷ್ಟರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ನೀವು ಈ ರೀತಿ ತೆಗಿಬೇಕು. ಸ್ಕ್ರೀನ್ ಇದೆಯಲ್ಲ ಇಲ್ಲಿ, ಅದೇ ರೀತಿ ತೆಗಿಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 4, ಕಾಂತೀಯ ಬಲರೇಖೆಗಳ ಯಾವುದಾದ್ರು 2 ಗುಣಗಳು ಬರೀರಿ. ಇಲ್ಲಿ 4 ಕೊಟ್ಟಿದ್ದೀನಿ, ಇದರಲ್ಲಿ ಯಾವುದಾದ್ರೂ 2 ನೀವು ತಗೊಳ್ಳಿ. ಸೊ ಯಾವುದಾದ್ರು 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಥರ್ಡು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಬಂದ್ಬಿಟ್ಟು 2 ಅಂಕಗಳ ಪ್ರಶ್ನೆಗಳನ್ನು ಕೇಳಿದರೆ 2 ಅಂಕಗಳ ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಅಂದರೆ ಇದು ಭಾಗ ಎ ಅಲ್ಲಿ ಇದು. ಕ್ವಶನ್ ನಂಬರ್ 5, ದೂರದೃಷ್ಟಿ ಎಂದರೇನು? ಈ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ. ಕಾರಣಗಳು 2 ಕಾರಣ ಬರೀಬೇಕು ನೀವು. ಕಾರಣ, ಕಣ್ಣಿನ ಮಸೂರದ ಸಂಗಮ ದರವು ಉದ್ದವಾಗಿರುವುದು, ಕಣ್ಣು ಗುಂಡಿ ಅತಿ ಚಿಕ್ಕದಾಗಿರುವುದು. ತುಂಬ ಟಫ್ ಏನು ಕೇಳೋದಿಲ್ಲ ಕ್ವಶನ್ನು. ಆಲ್ಮೋಸ್ಟ್ ಒಂದು ಆವ್ರೇಜಲ್ಲಿ ಕೇಳ್ತಾರೆ, ಆದರೆ ನಿಮಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿದಲ್ಲಿ, ಬೋರ್ಡಿನ ಬಿಟ್ಟು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿದಲ್ಲಿ ಈಸಿಯಾಗಿ ಬರಿಬೋದು. ಇಲ್ಲಿ ಯಾವ ರೀತಿ ಕೇಳಿದರೆ ಅನುಲಜಮಲ್ಲಿ ಸೇಮ್ ಅದೇ ರೀತಿ ಕೇಳ್ತಾರೆ, ಆದರೆ ಸ್ವಲ್ಪ ಕ್ವಶನ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಆದರೆ ಇಲ್ಲಿ ಯಾವ ರೀತಿ ಕೇಳಿದ್ದಾರೆ ನೋಡಿ. ಸೊ ಯಾವ್ದಾರು ಛೇದಿಸುವುದಿಲ್ಲ. ಸೊ ದೂರದೃಷ್ಟಿ ಎಂದರೇನು, ಉಂಟಾಗಲು ಕಾರಣ ಕೇಳ್ತಾರೆ, ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು, ಕೆಳಗಿನ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ, ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ. ಒಂದು ಚಿತ್ರನ ಕೊಟ್ಟಿರ್ತಾರೆ, ಅದಕ್ಕೆ ಕ್ವಶನ್ ಕೇಳಿರ್ತಾರೆ, ಅವಕ್ಕೆ ಯಾವ ರೀತಿ ಉತ್ತರನ ಬರೀಬೇಕು ನೋಡ್ಕೊಳ್ಳಿ. ಸೊ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೋಬೋದು ನೀವು. ಬಲಗೈ ಹೆಬ್ಬೆರಳು ನಿಯಮ ಅಪ್ಲೈ ಆಗ್ತದೆ ಇದಕ್ಕೆ. ಕ್ವಶನ್ ನಂಬರ್ 7, ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ. ಇಲ್ಲಿ 2 ಕಾರಣಗಳನ್ನು ಕೇಳಿದರೆ, ಸೊ ನೀವು 2 ಬರೀಬೇಕು. 2 ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕಗಳ 3 ಪ್ರಶ್ನೆ ಕೇಳಿದರೆ ಟೋಟಲಾಗಿ 9 ಮಾರ್ಕ್ಸು. ಸೊ 9 ಮಾರ್ಕ್ಸು. ಒಂದು ವಸ್ತುವನ್ನು ಪಿನ ಮಸೂರದ 24ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಫಲದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಸೊ F ಮಸೂರದ ಪ್ರಧಾನ ಸಂಗಮ ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಬಿಂಬ ಸತ್ಯ ಮತ್ತು ತಲೆ ಕೆಳಗಾಗಿದೆ, ವಸ್ತುವಿನ ಗಾತ್ರದಷ್ಟಿದೆ. ಆನ್ಸರ್ ಇಷ್ಟೇ ನೋಡಿ. ಇಷ್ಟು ಬರೆದರೆ ಸಾಕು, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಏನು ನೋಡಿ, ಇಷ್ಟಕ್ಕೆ 3 ಮಾರ್ಕ್ಸು. ಸೊ ಇಷ್ಟಕ್ಕೆ 3 ಮಾರ್ಕ್ಸು. ಇಷ್ಟು ಬರೆದರೆ ಸಾಕು. ನಿಮ್ಮ ಬುಕ್ನಲ್ಲಿ ನೋಡ್ಕೊಳ್ಳಿ, ಒಂದು ಫಿಕ್ಸು ಇದೇ ರೀತಿ ಕ್ವಶನ್ ಕೇಳ್ತಾರೆ ಅನಲಿಸಮ್ನಲ್ಲಿ. ಇಲ್ಲಿ ಯಾವ ರೀತಿ ಕೇಳಿದಾರಲ್ಲ ಅದೇ ಪ್ಯಾಟರ್ನು ಅನಲಿಸಮ್ನಲ್ಲಿ ಫಾಲೋ ಮಾಡ್ತಾರೆ. ಏನೂ ಚೇಂಜ್ ಆಗೋದಿಲ್ಲ. ಎಲ್ಲಾದರೂ ಒಂದು ಆಗ್ಬೋದು ಅಷ್ಟೇ, ಆಲ್ಮೋಸ್ಟ್ ಸೇಮ್ ಇರ್ತವೆ. ಕ್ವಶನ್ನು ಟೈಪ್ ಯಾವ ರೀತಿ ಇದೆಲ್ಲ ಪ್ಯಾಟರ್ನು ಸೇಮ್ ಅದೇ ರೀತಿ ಇರ್ತದೆ. ಕ್ವಶನ್ ನಂಬರ್ 9, ಬೆಳಕಿನ ವರ್ಣ ವಿಭಜನೆ ಎಂದರೇನು? ಸೊ ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿ. ಇದು ಕೂಡ ನೋಡ್ಕೊಳ್ಳಿ, ಆನ್ಸರ್ ಕೊಟ್ಟಿದ್ದೀನಿ. ಎಲ್ಲ ಕೂಡ ಹೇಳ್ತಾ ಕೂತ್ರೆ ನಿಮಗೆ ಟೈಮ್ ಅಂದರೆ ಸಾಲೋದಿಲ್ಲ, ಮತ್ತು ವಿಡಿಯೋ ಲೆಂತ್ ಆಗ್ತದೆ. ಅಥವಾ ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದೀನಿ, ಇದನ್ನು ಕೂಡ ನೋಡ್ಕೊಳ್ಳಿ. ಟೆಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ? ನೋಡ್ಕೊಳ್ಳಿ, ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ನೀಟಾಗಿ ನೋಡ್ಕೊಳ್ಳಿ ಪ್ರತಿಯೊಂದು ಉತ್ತರ. ಆದ್ದರಿಂದ ಈ ಒಂದು ವಿಡಿಯೋನ ನಿಮ್ಮ ಒಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಅನಲೈಸ್ ತುಂಬ ಹೆಲ್ಪ್ ಆಗ್ತದೆ. ಈಗ ನಾನು ನಿಮಗೆ ಎಲ್ಲ ಸಬ್ಜೆಕ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಇದೊಂದೇ ಅಂತ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟು ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ 2 ಅಪ್ಲೋಡ್ ಮಾಡ್ತೀನಿ, ಅವನು ನೋಡ್ತಾ ಹೋಗಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 10, ಸೊ ಪ್ರತಿಯೊಂದು ಉತ್ತರ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಒಂದು ಚಿತ್ರದಲ್ಲಿ ತೋರಿಸುವಂತೆ ಎಲ್ಲ ಉಪಕರಣಗಳನ್ನು ಸರಿಯಾಗಿ ಜೋಡಿಸಬೇಕು. ಸೊ ಯಾವ ರೀತಿ ಜೋಡಿಸುವಂತ ಏನು ಅಂತ ಬರಿಬೇಕು. ಸೊ ಪ್ರತಿಯೊಂದು ವಿವರಣೆ ಇದೆ, ಒಂದ್ಸಲ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗ್ತದೆ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ನಿಯಮಗಳನ್ನು ಕೇಳ್ತಾರೆ ಫಿಕ್ಸು. ಸೊ
ಸೊ ವೆರಿ ಇಂಪಾರ್ಟೆಂಟು. ಇಲ್ಲಿರೋ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ಯಾಕಂದರೆ ಕೆಲವೊಂದಿಷ್ಟು ಕ್ವಶನ್ ಕೂಡ ರಿಪೀಟ್ ಆಗ್ಬೋದು. ನೋಡ್ಕೊಳ್ಳಿ. ನಿಯಮಗಳು ಯಾವ ರೀತಿ ಇವೆ ನೋಡ್ಕೊಳ್ಳಿ. ಸೊ ಇಷ್ಟೇ ನಿಯಮಗಳು, ತುಂಬ ಏನಿಲ್ಲ. 10 ಕ್ವಶನ್ಗೂ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಒಂದ್ಸಲ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಕ್ವಶನ್ ಕೂಡ ಇಲ್ಲಿವೆ. ಈಸಿಯಾಗಿ ನಿಮಗೆ ನೀಟಾಗಲಿ ಗೊತ್ತಾಗಲಿ ಅಂತ ಕಂಪ್ಲೀಟಾಗಿ ಎಲ್ಲ ಕೊಟ್ಟಿದ್ದೀನಿ. ಈ ಒಂದು PDF ಬೇಕಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ನೀವು ಡೌನ್ ಮಾಡ್ಬೋದು. ಇನ್ನು ಭಾಗ ಬಿ ಈ ಎಷ್ಟನೇ ಕ್ವಶನ್ ನೋಡಿದೆ, 10 ಕ್ವಶನ್ನು ಆನ್ಸರ್ ಸಿಕ್ತು. ಇನ್ನು ಭಾಗ ಬಿಯಲ್ಲಿ ರಸಾಯನ ವಿಜ್ಞಾನ, ಇಲ್ಲೂ ಕೂಡ ನಿಮಗೆ ಮಲ್ಟಿಪಲ್ 3 ಕೇಳಿರ್ತಾರೆ. 13ನೇ ಕ್ವಶನ್ ನೋಡಿ, ಸರಿ ಅಂತ ವೃಷ್ಣಕ ಕ್ರಿಯೆ ಅಂತ ಆಗ್ತದೆ. ಕ್ವಶನ್ ನಂಬರ್ 14 6 ಮತ್ತು 12, ಸೊ ಉತ್ತರ ಸಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 15ಗೆ ಆನ್ಸರ್ ಬಿ ಕೆಟನೀಕರಣ ಆಗ್ತದೆ. ಕ್ವಶನ್ ನೀವು ನೋಡ್ಕೊಳ್ಳಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಕೂಡ ನಿಮಗೆ ಒಂದು ವಾಕ್ಯದಲ್ಲಿ ಬರೆಯಿರಿ. 3 ಕೇಳಿದರೆ ಕಮಟುಕಿಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ? ಪಿಕ್ಸು, ಇಂಪಾರ್ಟೆಂಟ್ಸು, ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. ಎಣ್ಣೆ ಅಥವಾ ಕೊಬ್ಬಿನ ಪದಾರ್ಥಗಳನ್ನು ಗಾಳಿಯಂತಹ ಡಬ್ಬಿಗಳಲ್ಲಿ ಇಡುವುದು, ಅಥವಾ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು. ಚಿಪ್ಸ್ ಕೊಟ್ಟನಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ಹಾಯಿಸುತ್ತಾರೆ? ಈ ರೀತಿಯೂ ಕೇಳ್ಬೋದು. ಸೊ ಚಿಪ್ಸ್ ಪೊಟನ್ದಲ್ಲಿ ನೈಟ್ರೋಜನ್ ಅನಿಲ ಯಾಕೆ ಹಾಯಿಸ್ತಾರೆ ಅಂತ ಬರೀಬೇಕು ಆನ್ಸರ್. ಕ್ವಶನ್ ನಂಬರ್ 17 ಆಮ್ಲ ಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ. ಕಾರಣ ಕೊಡಿ ಕ್ವಶನ್ನ ಕೇಳ್ತಾರೆ. ಆನ್ಯುವಲ್ ಎಕ್ಸಾಮ್ನಲ್ಲಿ ಪಿಕ್ಸು ಕಾರಣ ಕೊಡಿ ಕ್ವಶನ್ನ 100% ಕೇಳ್ತಾರೆ. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ, ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 3 ಅಂಕಗಳ 2 ಪ್ರಶ್ನೆ ಕೊಟ್ಟಿದ್ದಾರೆ, ಟೋಟಲಾಗಿ 6 ಮಾರ್ಕ್ಸು. 10 ಕ್ವಶನ್ ಕೊಟ್ಟಿದ್ದಾರೆ. ಸೊ 19ನೇ ಉತ್ತರ ಗೊತ್ತಿಲ್ಲ ಅಂದರೆ 10 ಕ್ವಶನ್ನ ಬರೀಬೇಕು. 10 ಕ್ವಶನ್ ಗೊತ್ತಿದ್ದರೆ 19ನೇದು ಅಂದರೆ 2ರಲ್ಲಿ 1 ಬರೀಬೇಕು ಒಟ್ಟಾಗಿ. ಇನ್ನು 20ನೇ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಯಾವ ರೀತಿ ಕೇಳಿದ್ದಾರೆ, ಏನು ಕ್ವಶನ್ ಅಂತ. ಆನ್ಸರ್ ಕೂಡ ಕೊಟ್ಟಿದ್ದೀನಿ ಪ್ರತಿಯೊಂದು ಉತ್ತರ. ಸೊ 21 ಪರ್ಯಾಯ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ಯಾವುದಾದ್ರು 2 ವ್ಯತ್ಯಾಸಗಳನ್ನು ಬರೀರಿ. ಪಿಕ್ಸು ಆನ್ಯುವಲ್ ಎಕ್ಸಾಮ್ಗೆ ಒಂದು ವ್ಯತ್ಯಾಸ ಕೇಳ್ತಾರೆ. ಸೊ 100% ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಸಾಲ್ವ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 3 9 ಮಾರ್ಕ್ಸು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ. ಲೋಹದ ಮೇಲೆ ಹಬೆ ವರ್ತನ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ. ಪಿಕ್ಸು ಚಿತ್ರ ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ನಲ್ಲಿ. ನಿಮಗೆ ಈಗಾಗಲೇ ನಾನು ಕೊಟ್ಟಿದ್ದೀನಿ, ಯಾವೆಲ್ಲ ಬೋರ್ಡ್ ಅವರು ಬಿಟ್ಟಿದ್ದಾರೆ ಅವೇ ಚಿತ್ರ ಆನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತವೆ. ಸೊ ವಿಡಿಯೋ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಸೊ ಪ್ರತಿಯೊಂದು ಉತ್ತರ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಸ ರಾಸಾಯನಿಕ ಸಮೀಕರಣ ಪಿಕ್ಸು ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ಕ್ವಶನ್ ಕೂಡ ಕೇಳ್ತಾರೆ. ಯಾವೆಲ್ಲ ಇವೆಲ್ಲ ಸೇಮ್ ಕೇಳ್ತಾರೆ. ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪ್ರತಿಯೊಂದು ಆನ್ಸರು ನಾನು ಸ್ಕಾಲ್ ಮಾಡ್ತಾ ಇರ್ತೀನಿ, ವಿತ್ ಆನ್ಸರ್ ನೋಡ್ಕೊಳ್ಳಿ. ಸೊ ಪ್ರತಿಯೊಂದು ನೋಡ್ತಾ ಹೋಗಿ. ಇದ್ರ ಬಗ್ಗೆ ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು ಅಂತ. ಈಗ ಜಸ್ಟ್ ಆನ್ಸರ್ ಕೊಡ್ತಾ ಇದ್ದೀನಿ ಅಷ್ಟೇ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 4 ಅಂಕಗಳ ಒಂದು ಪ್ರಶ್ನೆ ಇದೆ. ಸೊ ನೋಡ್ಕೊಳ್ಳಿ. ಸೊ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು. ಸೊ ಯಾವ ರೀತಿ ಆನ್ಸರ್ ಮಾಡಬೇಕಂತ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ಉತ್ತರ ಪತ್ರಿಕೆ ಎಂಡ್ ಆಗ್ತದೆ. ತಪ್ಪದೆ ಒಬ್ಬ ಫ್ರೆಂಡ್ಸ್ಗಾದರೂ ತಪ್ಪದೆ ಶೇರ್ ಮಾಡಿ, ಯಾಕಂದರೆ ತುಂಬ ಹೆಲ್ಪ್ ಆಗುವಂಥದ್ದು ಇದು. ಈಗಾಗಲೇ ನಾನು ಎಲ್ಲ ಸಬ್ಜೆಕ್ಟ್ ಅಪ್ಲೋಡ್ ಮಾಡಿದ್ದೀನಿ, ಚೆನ್ನಾಗಿ ಇರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟು, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.